ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ನಾವು ಇಂದು ಮೈಸೂರು ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಶ್ರೀ ಚಿಕ್ಕದೇವಮ್ಮನವರ ಪ್ರತಿ ವರ್ಷ ನಡೆಯುವ ಚಿಕ್ಕದೇವಮ್ಮನವರ ಕುಂದೂರು ಜಾತ್ರೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಇತಿಹಾಸವಿರುವ ಈ ಜಾತ್ರೆಯ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಪಾರುಪತ್ತೆದಾರರಾಗಿರುವ ಶ್ರೀಯುತ ಮಹದೇವಸ್ವಾಮಿ ಎನ್ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಜಾತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರು ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ. ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಮ್ಮ ಹೆಸರು ಮಹದೇವಸ್ವಾಮಿ ಅಂತ, ಚಿಕ್ಕದೇವಮ್ಮನ ಬೆಟ್ಟದ ಪಾರುಪತ್ತೆಗಾರರು. ನಾವು ಶಾಂತಿಪುರ ಗ್ರಾಮದಲ್ಲಿ ವಾಸ ಇರ್ತಕ್ಕಂಥ. ಸರ್, ಜಾತ್ರೆಯ ಬಗ್ಗೆ ನಾವು ಮಾತನಾಡೋದಾದ್ರೆ ಮೊದಲು ಬರೋ ಮಾತೆ ಕುಂದೂರು ಜಾತ್ರೆ ಅಂತ. ಹಾಗಾಗಿ ನಿಮ್ಮ ಈ ಗ್ರಾಮಕ್ಕೆ ಕುಂದೂರು ಎಂಬ ಹೆಸರು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಮೊಟ್ಟ ಮೊದಲನೇದಾಗಿ ತಿಳಿಸ್ಕೊಡೋದಾದ್ರೆ. ಕುಂದೂರು ಅನ್ನೋ ಹೆಸರು ಹೇಗೆ ಬಂತು ಅನ್ನೋದು ತಿಳ್ಕೊಳ್ಳೋದಾದ್ರೆ, ಇದು ಮೂಲತಃ ಕುಂದೂರು ಚಿಕ್ಕದೇವಮ್ಮನವ್ರ ಬೆಟ್ಟ ಅಂತಲೇ ನಾವು ಹೇಳ್ತಕ್ಕಂಥದ್ದು. ತಾಯಿ ಚಿಕ್ಕದೇವಮ್ಮನವ್ರು ಕುಂದೂರು ಚಿಕ್ಕದೇವಮ್ಮನ ಬೆಟ್ಟದ ನೆಲೆಸ್ತಕ್ಕಂಥದ್ದು. ಕುಂದೂರು ಅನ್ನೋ ಹೆಸರು ಹೇಗೆ ಬಂತಂದ್ರೆ, ಅಮ್ಮನವರಲ್ಲಿ ನೆಲೆಸ್ಲಿಕ್ಕೆ ಮುಂಚೆ, ಈ ಬೆಟ್ಟದ ಮೇಲೆ ನೆಲೆಸ್ಲಿಕ್ಕೆ ಮುಂಚೆ ರಕ್ತ ಬೀಜಾಸುರನ ಸಂಹಾರವನ್ನು ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಅಂತಂದ್ರೆ, ಈಗಿನ ಕುಂದೂರು ಮಾಳ ಅಂತ ನಾವು ಹೇಳ್ತೀವಲ್ಲ, ಆ ಜಾಗದಲ್ಲಿ ಮಾಡ್ತಾರೆ. ಅದು ಕೊಂದಂತ ಊರು. ರಕ್ತ ಬೀಜಾಸುರನ ಕೊಂದಂತ ಊರು ಇವತ್ತು ಕುಂದೂರು ಆಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಅದನ್ನ ನಾವು ಕುಂದೂರು ಮಾಳ, ಕುಂದೂರು ಚಿಕ್ಕದೇವನವ್ರ ಬೆಟ್ಟ, ಕುಂದೂರು ಜಾತ್ರೆ ಅಂತಾನೆ ಅದು ಪ್ರಸಿದ್ಧಿ. ಇನ್ನು ಸ್ಥಳೀಯರು ಕುಂದೂರು ಸಂಹಾರ ಅಂತಾನೂ ಕರೀತಾರೆ. ಈ ಭಕ್ತರು ಹೇಗಪ್ಪ ಅಂತಂದ್ರೆ, ಈ ದೇವಸ್ಥಾನಕ್ಕೆ ಬರೋ ಭಕ್ತರು, ಈ ಜಾತ್ರೆಗೆ ಬರೋರು ಕುಂದೂರು ನಡೀತಕ್ಕಂಥ ಸಂಹಾರ ಯಾವಾಗ ಅಂತಾನೆ ಕೇಳ್ತಕ್ಕಂಥದ್ದು. ಕುಂದೂರು ಜಾತ್ರೆ ಅನ್ನೋದಕ್ಕಿಂತ ಇನ್ನೂ ಇದಾದ್ರೆ ಕುಂದೂರು ಸಂಹಾರ ಯಾವಾಗ ಅಂತ ಕೇಳ್ತಾರೆ. ಹಾಗಾಗಿ ಇದು ಆ ರಾಕ್ಷಸನನ್ನ, ರಕ್ತ ಬೀಜಾಸುರನ ಸಂಹಾರ ಮಾಡಿದ್ರಿಂದ, ಅಂದ್ರೆ ಕೊಂದದ್ರಿಂದ ಕುಂದೂರು ಅಂತ ಕರಿತೀವಿ. ರಕ್ತ ಬೀಜಾಸುರನನ್ನ ತಾಯಿ ಚಿಕ್ಕದೇವಮ್ಮನವರು ಆ ಜಾಗದಲ್ಲಿ ಕೊಲ್ತಾರೆ. ಹಂಗಾಗಿ ಅದು ಕುಂದೂರು. ಇವತ್ತು ಕುಂದೂರು ಆಗ್ಬಿಟ್ಟಿದೆ ಅಷ್ಟೇ. ಅದು ಪ್ರಚಲಿತವಾಗಿ ಈಗ ಕುಂದೂರು ಅಂತ ತಗೊಂಡಿದೆ. ನನ್ನ ಇದರಿಂದ ಬದಲಾವಣೆಯನ್ನು ಕೊಡ್ಕೊಂಡು ಕುಂದೂರು ಆಗ್ಬಿಟ್ಟಿದೆ. ಸರಿ, ಕುಂದೂರು ಮತ್ತು ಶ್ರೀ ಚಿಕ್ಕದೇವಮ್ಮನವರ ಬೆಟ್ಟಕ್ಕೂ ಇರುವ ಅವಿನಾಭಾವ ಸಂಬಂಧದ ಬಗ್ಗೆ ಮೊದಲು ನಮಗೆ ತಿಳಿಸ್ಕೊಡೋದಾದ್ರೆ, ಈ ಜಾತ್ರೆ ಇಷ್ಟು ಪ್ರಸಿದ್ಧಿ ಆಗಲು ಇರುವ ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಡೋದಾದ್ರೆ. ಐತಿಹಾಸಿಕ ಹಿನ್ನೆಲೆ ಅಂತಂದ್ರೆ ಇದಕ್ಕೆ ವಿಶೇಷಣೆ ಹಾಗೆ ನಾನು ಆಗ್ಲೇ ಹೇಳಿದೆ ತಮಗೆ ಏನಂತ. ಈ ಕುಂದೂರು ಮಾಡದಲ್ಲಿ ಆ ರಕ್ತ ಬೀಜಾಸುರನ್ನು ಸಂಹಾರ ಮಾಡಿ ಅಮ್ಮನವರು ಚಿಕ್ಕದೇವಮ್ಮನವ್ರು, ಈಗಿನ ಕುಂದೂರು ಚಿಕ್ಕದೇವಮ್ಮನ ಬೆಟ್ಟದ ಮೇಲೆ ನೆಲೆ ನಿಲ್ತಾರೆ. ಅಂದ್ರ ಆ ರಕ್ತ ಬೀಜಾಸುರನ್ನು ಸಂಹಾರ ಮಾಡಿ ಅಮ್ಮನವ್ರಿಗೆ ವಿಜಯ ಆಗುತ್ತೆ. ಆ ಸಂಹಾರ ಮಾಡಿದ ಮೇಲೆ ಅದು ಗೆಲುವಲ್ವಾ, ಆ ಗೆಲುವಿನ ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ಈ ಬೆಟ್ಟಕ್ಕೆ ಬಂದು ನೆಲೆ ನಿಲ್ತಾರೆ. ಆ ಪ್ರತೀತಿಗೋಸ್ಕರ ಪ್ರತಿ ವರ್ಷ ಆ ಕೊಂದಂತ ಜಾಗದಲ್ಲಿ ನಾವು ರಾಕ್ಷಸನ ಚಿತ್ರ ಮಾಡಿ, ರಕ್ತ ಬೀಜಾಸುರನ್ನ ಒಂದು 50-60 ಎತ್ತರದ ಚಿತ್ರ ಮಾಡಿ ಆ ಒಂದು ಜಾಗದಲ್ಲಿ ಸಂಹಾರವನ್ನು ಮಾಡ್ತೀವಲ್ಲ, ಇದೇ ಅವಿನಾಭಾವ ಸಂಬಂಧ. ಇಲ್ಲಿಗೆ ಬೆಟ್ಟಕ್ಕೆ ಬಂದಂತ ಜನರೆಲ್ಲರೂ ಆ ದಿನ ಕುಂದೂರಿಗೆ ಬಂದು ಕುಂದೂರು ಮಾಡದಲ್ಲಿ ಆ ದೇವಿ ದರ್ಶನ ಮಾಡ್ತಕ್ಕಂಥದ್ದೇ ವಿಶೇಷ. ಹಾಗಾಗಿ ಅಲ್ಲಿನ ಜನಗಳು ಅಷ್ಟೇ, ಅಲ್ಲಿ ವಾಸವಾಗಿರ್ತಕ್ಕಂಥ ಜನಗಳು ಅಷ್ಟೇ, ದೇವಿಗೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಡ್ಕೋತಾರೆ. ಅದೇ ಆ ದೇವಿಯನ್ನು ಪೂಜಿಸ್ತೇ ಅವ್ರು ಯಾವುದೇ ಕೆಲಸಗಳನ್ನು ಮಾಡಲ್ಲ. ಯಾಕೆಂದ್ರೆ ಆ ಊರನ್ ದೇವಿ, ಆ ಗ್ರಾಮದ ದೇವಿಯಾಗಿ ಅಮ್ಮನವ್ರು ಇರೋದ್ರಿಂದ ಅವರು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಡ್ಕೊಡ್ತಾರೆ. ಸರಿ, ತಾಯಿ ಚಿಕ್ಕದೇವಮ್ಮನವರು ಈ ಒಬ್ಬ ರಕ್ತ ಬೀಜಾಸುರನನ್ನ ಸಂಹಾರ ಮಾಡಿದ ಒಂದು ಪ್ರತೀತಿಗೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ರಕ್ತ ಬೀಜಾಸುರ ಆ ಒಂದು ಕಾಲದಲ್ಲಿ ಯಾವ ರೀತಿಯ ಒಂದು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹಾನಿ ಮಾಡ್ತಿದ್ದ, ತಾಯಿ ಚಿಕ್ಕದೇವಮ್ಮನವರು ಎಲ್ಲಿಂದ ಬಂದು ಇಲ್ಲಿಗೆ ನೆಲೆಸಿ ಆ ಒಬ್ಬ ರಕ್ತ ಬೀಜಾಸುರನನ್ನ ಕೊಂದು ತಾವು ಇಲ್ಲೇ ನೆಲೆ ನಿಂತರು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಪೂರ್ಣ ಮಾಹಿತಿ ಹಂಚ್ಕೊಳ್ಳೋದ್ರೆ, ಅಂದ್ರೆ ದೇವಿ ಶಕ್ತಿಯಾಗಿ ಅಮ್ಮನವ್ರು ಇಲ್ಲಿ ಬರ್ತಾರೆ. ಅಂದ್ರೆ ರಾಕ್ಷಸ ಸಂಹಾರ ಮಾಡ್ಲಿಕ್ಕೆ ಎಲ್ಲೋದ್ರು ನೀವೆಲ್ಲೇ ತಿಳ್ಕೊಳ್ಳಿ, ಆ ದೇವಿಯೇ ಬರ್ತಕ್ಕಂಥದ್ದು. ಹಾಗಾಗಿ ಈ ದೇವಿಯ ಮೊರೆ ಹೋದಾಗ ಭಕ್ತರು, ಈ ರಾಕ್ಷಸನ ಉಪಟಳ ಹೆಚ್ಚಾಗಿರುತ್ತಲ್ಲ, ಅವನ ಉಪಟಳ ತಾಳಲಾರದೆ ದೇವಿಯನ್ನ ಮೊರೆ ಹೋಗ್ತಾರೆ ಭಕ್ತರು. ಹಾಗಾಗಿ ಏನ್ ಮಾಡ್ತಾರೆ, ದೇವಿಯ ದರ್ಶನವನ್ನು ಬಂದು ದರ್ಶನಕ್ಕೋಸ್ಕರ ಆ ಒಂದು ರಾಜನ, ಆ ರಕ್ತ ಬೀಜಾಸುರನ್ನು ಸಂಹಾರ ಮಾಡಿ ಈ ಕ್ಷೇತ್ರದಲ್ಲಿ ಚಿಕ್ಕದೇವಮ್ಮನವ್ರ ಬೆಟ್ಟದಲ್ಲಿ ಬಂದು ಅಮ್ಮನವ್ರು ನೆಲೆಯಿರ್ತಾರೆ.
ನೀವು ಎಲ್ಲೇ ಒಂದು ಸಂಹಾರವನ್ನು ಯಾರು ಮಾಡ್ತಾರೆ ಅಂದ್ರೆ ಅದೇ ಶಕ್ತಿನೇ ಮಾಡ್ತಕ್ಕಂಥದ್ದು. ಹೌದು. ಹಾಗಾಗಿ ಆ ದೇವಿ ಸಂಹಾರ ಮಾಡಿ ಈ ಕ್ಷೇತ್ರದಲ್ಲಿ ಬಂದು ನೆಲೆನಿಲ್ತಾರೆ. ಈ ಜಾತ್ರೆಯ ಸಮಯದಲ್ಲಿ ಇಲ್ಲಿ ಅನೇಕ ವಿಶಿಷ್ಟ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ರಥೋತ್ಸವದ ಜೊತೆಗೆ ಇಲ್ಲಿ ನಡೆಯುವ ವಿಶೇಷ ಪರಂಪರೆಗಳು ಮತ್ತು ಜನಪದ ಸಂಸ್ಕೃತಿಯ ಮಹತ್ವದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಇಲ್ಲಿ ರಥೋತ್ಸವ ಅಲ್ಲ, ಇದು ಸಾಂಪ್ರದಾಯಿಕವಾದಂತ ಜಾತ್ರೆ. ಇಲ್ಲಿ ನಾವು ಅಂದ್ರೆ ಪ್ರತಿ ವರ್ಷ ಇಲ್ಲಿ ಬಂದು ಏನ್ ಮಾಡ್ತೀವಿ, ಜಾತ್ರೆ ಪ್ರಾರಂಭ ಚಿಕ್ಕದೇವನವ್ರ ಬೆಟ್ಟದಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ರಥೋತ್ಸವ ಸಾಂಪ್ರದಾಯಿಕವಾದಂತ ಜಾತ್ರಾ ಮಹೋತ್ಸವ ಪೂಜಾದಿಗಳು ನಡೆಯುತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಪೂಜಾದಿಗಳು ದೇವಿಗೆ ಅಭಿಷೇಕಾದಿಗಳು ಸಮರ್ಪಣೆಯಾಗಿ ಮಾನ್ಯಾಸ್ಪುರ ರುದ್ರಾಭಿಷೇಕವಾಗಿ ಸಹಸ್ರನಾಮಾರ್ಚನೆ, ಶ್ರೀಸೂಕ್ತ ಪಾರಾಯಣ ಇದೆಲ್ಲವೂ ಆದ ನಂತರದಲ್ಲಿ ಸಂಜೆ ಒಂದು ಗೋಧೂಳಿ ಲಗ್ನದಲ್ಲಿ ಇಲ್ಲಿ ಪ್ರಾಕಾರೋತ್ಸವ ಆಗುತ್ತೆ. ಇಲ್ಲಿ ದೇವಿ ಬೆಟ್ಟದಲ್ಲೇ ಪ್ರಾಕಾರೋತ್ಸವಗಳಾಗಿ ನಂತರದಲ್ಲಿ ಅಮ್ಮನವರಿ ಕಾಡಿನಲ್ಲಿ ಕಾಡಿನ ದಾರಿ ಇದೆ, ಈ ದಾರಿ ಮುಖಾಂತರವಾಗಿ ಕುಂದೂರು ಮಾಡಕ್ ತಲುಪ್ತಾರೆ. ಕುಂದೂರು ಮಾಡಕ್ ತಲುಪಿದಾಗ ಈ ಸಾಂಪ್ರದಾಯಿಕವಾಗಿ ಅಲ್ಲಿ ಒಂದು ಬನ್ನಿ ಮರದ ಹತ್ರ ಪೂಜೆ ಮಾಡ್ತಕ್ಕಂಥದ್ದು, ಗ್ರಾಮದಲ್ಲಿ ಉತ್ಸವಾದಿಗಳನ್ನು ಮಾಡ್ತಕ್ಕಂಥ ಇದೆಲ್ಲವೂ ನಡೆದ ಮೇಲೆ ಬೆಳಗಿನ ಜಾವ ಒಂದು 5 ಗಂಟೆ ಸುಮಾರಿಗೆ ಆ ದೇವಿಯಿಂದ ಅಲ್ಲಿ ಒಂದು 50-60 ರಾಕ್ಷಸ ಚಿತ್ರ ಹಾಕಿರ್ತೀವಿ, ಅದನ್ನ ಸಂಹಾರ ಮಾಡ್ತಕ್ಕಂಥದ್ದು. ಯಾವ್ದು ಅಂದ್ರೆ ಅಮ್ಮನವ್ರು ಸಂಹಾರ ಮಾಡಿದ ಪ್ರತೀತಿಗೋಸ್ಕರ ಮಾಡ್ತಕ್ಕಂಥದ್ದು ಈ ಒಂದು ಸಾಂಪ್ರದಾಯಿಕವಾದಂತಹ ಆಚರಣೆಗಳು. ವಿಶೇಷವಾಗಿ ಏನಪ್ಪಾ, ಅಮ್ಮನವ್ರು ಏನಕ್ಕೆ ನಿಂತ ಅಂತ ಅಂದ್ರೆ ದುಷ್ಟರನ್ನ ಸಂಹಾರ ಮಾಡ್ತಕ್ಕಂಥ, ಶಿಷ್ಟರ ರಕ್ಷಣೆ ಮಾಡ್ಲಿಕ್ಕೆ ಅಮ್ಮನವರು ಈ ಕ್ಷೇತ್ರದ ನೆಲೆ ನಿಂತಿರ್ತಕ್ಕಂಥದ್ದು ವಿಶೇಷ. ನಾವು ಗಮನಿಸಿದಂತೆ ಕೇವಲ ಇಲ್ಲಿ ಸುತ್ತಮುತ್ತಲಿನ ಸ್ಥಳೀಯರಲ್ಲದೆ ನಮ್ಮ ರಾಜ್ಯದಿಂದನೇ ಮೂಲೆ ಮೂಲೆಗಳಿಂದ ಭಕ್ತರಿಲ್ಲಿ ಬರ್ತಾರೆ. ಹರಕೆ ಹೊತ್ತ ಭಕ್ತರು ದೇವಿಗೆ ಸಲ್ಲಿಸುವ ವಿಶೇಷ ಸೇವೆಗಳ ಬಗ್ಗೆ ಮತ್ತು ಅವರ ಅಚಲ ನಂಬಿಕೆಯ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಈ ದೇವಿಯ ದರ್ಶನಕ್ಕೆ, ಪೂಜೆಗೆ, ಹರಕೆಗೆ ನಮ್ಮ ಸ್ಥಳೀಯರಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದ ಬರ್ತಾರೆ, ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಬರ್ತಾರೆ. ಕೇರಳ ಮತ್ತು ತಮಿಳುನಾಡಿನಿಂದಲೂ ಸಹ ದೇವಿಯನ್ನ ಪೂಜಿಸ್ಲಿಕ್ಕೆ ಬರ್ತಾರೆ. ಯಾಕಂದ್ರೆ ದೇವಿಯನ್ನ ಮನದೇವರಾಗಿ ಪೂಜಿಸ್ತಾರೆ. ಅವರ ಏನೇ ಇಷ್ಟಾರ್ಥಗಳನ್ನ ನೆರವೇರ್ಲಿಕ್ಕೆ ಬಂದು ಪ್ರಾರ್ಥನಾದಿಗಳನ್ನ ಸಲ್ಲಿಸ್ತಾರೆ. ಅದು ಈಡೇರದ ನಂತರದಲ್ಲಿ ಒಂದು ದೇವಿಗೆ ಅವರವರ ಪದ್ಧತಿಗಳಂತೆ ಅರ್ಕೆ ತೀರಿಸ್ತಕ್ಕಂಥದ್ದು, ಅವರ ಭಾವನೆಗಳಂತೆ ಅರ್ಕೆ ತೀರಿಸ್ತಕ್ಕಂಥ ಪದ್ಧತಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಅವರವರ ಇಷ್ಟಾರ್ಥ ನೆರವೇರಿದಾಗ ಅವ್ರ ಕುಟುಂಬವನ್ನೆಲ್ಲ ಕರೆತಂದು ಪೂಜಾದಿಗಳನ್ನು ಸಮರ್ಪಣೆ ಮಾಡಿ ತುಂಬಾ ಸಂತೋಷದಿಂದ ದೇವಿಯನ್ನು ಆರಾಧಿಸಿ ಹೋಗ್ತಕ್ಕಂಥದ್ದು ಈ ದೇವಿಯ ಭಕ್ತರ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಿಸ್ತಾರೆ. ಇಲ್ಲಿ ಎಲ್ಲಾ ತರದ್ದು ಅವ್ರಿಗೆ ಕಷ್ಟಗಳೇನೇ ಇದ್ರೆ ಯಾವುದೇ ಇರಲಿ, ವಿಶೇಷವಾಗಿ ಅವ್ರ ಕುಟುಂಬದಲ್ಲಿ ಏನೇ ಕಷ್ಟಗಳು ಬಂದ್ರು ದೇವಿಯನ್ನು ಮೊರೆ ಹೋಗ್ತಕ್ಕಂಥದ್ದು ಭಕ್ತರು ನಡ್ಕೊಂಡು ಬಂದಂತ ಒಂದು ಸಂಪ್ರದಾಯ. ಅದು ಯಾವುದೇ ಕಷ್ಟಗಳಿದ್ರಿ ಮನೇಲಿ, ಆರೋಗ್ಯದ್ದಾಗಿರ್ಬೋದು, ಸಂತಾನದಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸದಿರ್ಬೋದು, ಕೋರ್ಟ್ ಕಚೇರಿ ಇರ್ಬೋದು, ಒಟ್ಟಾರೆಯಾಗಿ ಯಾವುದೇ ಇದ್ರು ಸಹಿತವಾಗಿ ಬಂದು ದೇವಿ ಮೊರೆ ಹೋಗ್ತಕ್ಕಂಥದ್ದು ಈ ಭಕ್ತರು ನಡ್ಕೊಂಡು ಬಂದಕ್ಕಂತ ಒಂದು ಅಚಲವಾದಂತ ಧಾರ್ಮಿಕ ನಂಬಿಕೆ. ಅದನ್ನ ದೇವಿ ಅದೆಲ್ಲವೂ ಈಡೇರುತ್ತೆ ಆ ಭಕ್ತರಿಗೆ. ಯಾಕಂದ್ರೆ ನಾವು ನಿತ್ಯ ಸಾವಿರಾರು ಜನ ಮಾತಾಡಿಸ್ತೀವಿ, ಅವ್ರು ಬರ್ತಾರೆ, ದೇವಿಗೆ ಪ್ರಾರ್ಥನೆ ಮಾಡಿದ್ವಿ, ಇದೆಲ್ಲ ಒಳ್ಳೇದಾಯ್ತು ಅಂತ ಹೇಳಿ ನಮ್ಗೆ ಹೇಳ್ತಾರೆ. ಯಾಕಂದ್ರೆ ಇಲ್ಲ ನಾವು ಅದ್ ನಮ್ ಸ್ವಂತ ಅನುಭವಕ್ಕೆ ಬಂದಿದೆ. ದೇವಿಗೆ ಮಕ್ಳಿಲ್ದವ್ರು ಆಗ್ಬೋದು, ಅವರೆಲ್ಲ ಬಂದು ಹೇಳ್ತಾರೆ, ಇಷ್ಟು ವರ್ಷ ಮಕ್ಳಿರ್ಲಿಲ್ಲ, ದೇವಿಗೆ ಆರಾಧನೆ ಮಾಡಿದ್ವಿ, ಪೂಜೆ ಮಾಡಿದ್ವಿ, ಅರ್ಕೆ ಕಟ್ಕೊಂಡ್ವಿ, ಎಲ್ಲ ಆಯ್ತು ಅಂತ ಬಂದ ಆ ವಿಚಾರ ನಮ್ಮ ಹಂಚ್ಕೊಂಡಾಗ ಆ ದೇವಿ ಮೇಲೆ ಇಟ್ಟಿರ್ತಕ್ಕಂಥ ಅಚಲವಾದ ನಂಬಿಕೆ ನಮ್ಗೆ ತಿಳಿಯುತ್ತೆ. ಅಂದ್ರೆ ದೇವಿಗೆ ನಮ್ಮ ಸುತ್ತಮುತ್ತಲಿನ ಪ್ರದೇಶದ ಭಕ್ತರಲ್ಲದೆ ನಮ್ಮ ರಾಜ್ಯದ ಒಳಗಿಂದ, ನಮ್ಮ ರಾಜ್ಯದಿಂದ ಹೊರತಾಗಿ ಹೊರ ರಾಜ್ಯದಿಂದನೂ ಸಹ ಭಕ್ತರು ಬರ್ತಾರೆ. ತಮಿಳುನಾಡಿನಲ್ಲಿ 3-4 ಜಿಲ್ಲೆಗಳಿಂದ ಈ ಭಾಗದಲ್ಲಿ ಎಲ್ಲ ಬರ್ತಾರೆ. ನಮ್ಗೆ ಬಂದು ಮಾತನಾಡಿಸ್ತಾರಲ್ಲ, ಅವರು ನಮ್ಗೆ ಎತ್ತೆಲ್ಲ ಹೇಳ್ತಾರೆ, ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಟೂರಿಸಂ ಜಾಸ್ತಿ ಆಗಿದೆ. ಹಾಗೆ ವಿದೇಶಿಗರು ಬರ್ತಾರೆ, ಅವ್ರು ಬಂದು ನಮ್ಮನ್ನು ಮಾತನಾಡಿಸ್ತಾರೆ. ದೇವಸ್ಥಾನಕ್ಕೆ ಬಂದಾಗ ನಾವು ಈ ತರ ಸಫಾರಿಗೆ ಬಂದಿದ್ವಿ ಅಂತ ಸರಿ ಸುಮಾರು ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 100-150 ಸಂಖ್ಯೆನಲ್ಲಿ ವಿದೇಶಿಗರು ಸಹ ಬಂದು ಹೋಗ್ತಾರೆ. ನಾವು ಬಿಡುವಿನ ಸಮಯದಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರ ದೇವಸ್ಥಾನದ ಮಹಿಮೆ ಬಗ್ಗೆ ತಿಳ್ಕೊಂಡು ದೇವಿಗೆ ಅವರು ನಮಸ್ಕಾರ ಮಾಡುವಂತ ಪದ್ಧತಿ ಇತ್ತೀಚಿನ ದಿನಗಳು ನಡೀತಾ ಇದೆ. ಈ ಪ್ರವಾಸೋದ್ಯಮ ಅನ್ನೋದು ಹೆಚ್ಚಾಗಿರೋ ಈ ಒಂದು ಸಂದರ್ಭದಲ್ಲಿ ವಿದೇಶಿಗರು ಸಹ ದರ್ಶನವನ್ನ ಪಡಿತಾ ಇದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಬರುವಂತಹ ಭಕ್ತರಿಗೆ ದೇವಾಲಯದ ವತಿಯಿಂದ ಯಾವ ರೀತಿ ಪ್ರಸಾದ ಮತ್ತು ಮೂಲಭೂತ ಸೌಕರ್ಯಗಳು ಈ ಒಂದು ಜಾತ್ರೆಯಲ್ಲಿ ದೊರಕುತ್ತೆ ಅನ್ನೋದ್ರ ಬಗ್ಗೆ ಹಂಚ್ಕೊಳ್ಳೋದು. ಜಾತ್ರೆಗೆ ವಿಶೇಷವಾಗಿ ಈ ಸರಿ
ಏನು 2 ಮತ್ತು 3ನೇ ತಾರೀಕು. 2ನೇ ತಾರೀಕು ನಮ್ಮ ಜಾತ್ರೆ ಬೆಟ್ಟದಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ನಮಗೆ ಕುಂದೂರು ಜಾತ್ರೆ ಇಲ್ಲಿಂದ ಪ್ರಾರಂಭ ಆದಂದ್ರೆ ಬೆಳಗ್ಗೆಯಿಂದನೇ ಬೆಳಗಿನ ಸಂಜೆವರೆಗೂ ಸಹ ಪ್ರಸಾದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ದೀವಿ. ನಂತರದಲ್ಲಿ 3ನೇ ತಾರೀಕು ಸಹ ವಿಶೇಷ ಅತ್ಯಧಿಕವಾಗಿ ಭಕ್ತರು ಬರ್ತಕ್ಕಂಥದ್ದು. ನಮ್ಗೆ 3ನೇ ತಾರೀಕು ಜಾತ್ರಾ ಮಾಡಕ್ಕೆ ಕುಂದೂರು ಜಾತ್ರಾ ಮಾಡಕ್ಕೆ ಬರ್ತಾರೆ. ಅಲ್ಲೂ ಸಹ ಒಂದು ಪ್ರಸಾದ ವ್ಯವಸ್ಥೆಯನ್ನು ಬರೋ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲವನ್ನು ಮಾಡ್ಲಿಕ್ಕೆ ನಾವು ಅಗತ್ಯ ಸಿದ್ಧತೆಗಳನ್ನ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಅನುಷ್ಠಾನವಾಗಿ ಯಾವುದೇ ಕೊರತೆ ಇಲ್ಲದೆ ನಡೆಯುತ್ತೆ. ಸರ್, ಈ ಒಂದು ಜಾತ್ರೆ ಎಷ್ಟು ದಿನಗಳವರೆಗೆ ನಡೆಯುತ್ತೆ? ಆ ದಿನಗಳ ವಿಶೇಷತೆ ಪ್ರಮುಖವಾಗಿ ಏನೆಲ್ಲ ಇರುತ್ತೆ ಅದ್ರ ಬಗ್ಗೆ ಹೇಳೋದು ಅಂದ್ರೆ ಈ ದೇವಸ್ಥಾನ 4 ದಿನಗಳ ಕಾಲ ನಡೆಯುತ್ತೆ. ಅಂದ್ರೆ 2ನೇ ತಾರೀಕು ಇಲ್ಲಿ ದೇವಸ್ಥಾನದಿಂದ ಪ್ರಾರಂಭ. ಅಂದ್ರೆ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಪ್ರಾತಃ ಕಾಲದಲ್ಲೇ ಪೂಜಾದಿಗಳು ದೇವಿಗೆ ಮಾನ್ಯಾಸ ಪೂರ್ವಕ ರುದ್ರಾಭಿಷೇಕ ಆಗೋದ್ರವರೆಗೆ ಜಾತ್ರೆ ಪ್ರಾರಂಭ ಆಗುತ್ತೆ. ಆ ದಿನ ಪೂರ್ತಿ ವಿಶೇಷವಾಗಿ ಸಹಸ್ರನಾಮಾರ್ಚನೆ, ಶ್ರೀಸೂಕ್ತ ಪಾರಾಯಣ, ಕೆಲವು ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಡೆಯುತ್ತೆ, ಆಗಮುಕ್ತವಾಗಿ ನಡೆಯುತ್ತೆ. ನಂತರದಲ್ಲಿ ಸಂಜೆ ಒಂದು 5 ಗಂಟೆ ಸತ್ತಕ್ಕಂಥ ಗೋಧುಳಿ ಲಗ್ನದಲ್ಲಿ ವಿಶೇಷವಾಗಿ ಒಂದು ಪ್ರಾಕಾರೋತ್ಸವ ಆಗುತ್ತೆ. ಬೆಟ್ಟದ ಮೇಲೆ ಪ್ರಾಕಾರೋತ್ಸವ ಆದ ನಂತರದಲ್ಲಿ ನಮ್ಮ ಕುಂದೂರು ಗ್ರಾಮಸ್ಥರು ಏನ್ ಮಾಡಿದ್ದಾರೆ, ಈ ದೇವಿಯ ಉತ್ಸವವನ್ನ ಕುಂದೂರು ಮಾಡಕ್ ಕೊಂಡೋಗ್ತಾರೆ. ಇಲ್ಲಿಂದ ಕೊಂಡೋದ ನಂತರದಲ್ಲಿ ಕುಂದೂರ್ಗೆ ಅಲ್ಲಿ ಒಂದು ಅವ್ರದ್ದು ಸಾಂಪ್ರದಾಯಿಕದವ್ರು ನಡ್ಕೊಂಡು ಬಂದಂತೆ ಬನ್ನಿ ಮಂಟಪದ ಹತ್ರ ಪೂಜೆ ಇರುತ್ತೆ. ಆ ಪೂಜಾದಿಗಳ ಸಮರ್ಪಣೆ ಆದ್ಮೇಲೆ ಗ್ರಾಮದಲ್ಲಿ ಕುಂದೂರು ಗ್ರಾಮ ಪ್ರಮುಖ ಬೀದಿಗಳಲ್ಲಿ ಏನಾಗುತ್ತೆ, ದೇವಿಯ ಉತ್ಸವ ಆಗುತ್ತೆ. ರಾತ್ರಿ ಎಲ್ಲ ಉತ್ಸವ ಆದ ನಂತರದಲ್ಲಿ ಬೆಳಗಿನ ಜಾವ ಸರಿ ಸುಮಾರು ಉತ್ಸವ ಎಲ್ಲ ಸಮಾಪ್ತಿ ಆದ್ಮೇಲೆ ಅಮ್ಮನವರು ಜಾತ್ರಾ ಮಾಡಕ್ ಬರ್ತಾರೆ. ಜಾತ್ರಾ ಮಾಡಕ್ ಬಂದಾಗ ಅಲ್ಲೂ ಪೂಜಾದಿಗಳ ಸಮರ್ಪಣೆ ಆದ್ಮೇಲೆ ಬೆಳಗಿನ ಜಾವ ಒಂದು 5 ಗಂಟೆ ಸರಿ ಸುಮಾರಿಗೆ ಎಲ್ಲ ಸಿದ್ಧತೆಗಳಾಗಿರುತ್ತೆ. ಆ ರಕ್ತ ಬೀಜಾಸುರನ ಸಂಹಾರ ಮಾಡಿದ ಪ್ರತೀತಿಗೋಸ್ಕರ ಒಂದು 50-60 ಅಡಿ ಎತ್ತರದ ಒಂದು ರಾಕ್ಷಸನ ಚಿತ್ರವನ್ನ ಹಾಕಿರ್ತೀವಿ. ಆ ಚಿತ್ರವನ್ನ ಸಂಹಾರ ಮಾಡೋದ್ರ ಮುಖಾಂತರ ದುಷ್ಟ ಶಕ್ತಿಯನ್ನ ಸಂಹರಿಸಲಿಕ್ಕೆ ಅಮ್ಮನವರು ಅಲ್ಲಿ ಮಾಡ್ತಾರೆ. ಸಂಹಾರವನ್ನು ಮಾಡಿ ಮತ್ತೆ ಅಮ್ಮನವರು ಬಂದು ಏನ್ ಮಾಡ್ತಾರೆ, ಜಾತ್ರಾ ಮಾಡಲಿರ್ತಕ್ಕಂಥ ದೇವಸ್ಥಾನದಲ್ಲಿ ವಿರಾಜಮಾನರಾಗ್ತಕ್ಕಂಥದ್ದು. ಆ ದಿನ ಪೂರ್ತಿ ಅಮ್ಮನವರು ಸಂಹಾರ ಮಾಡಿ ಬಂದು ವಿರಾಜಮಾನರಾಗ್ತಕ್ಕ ಅಮ್ಮನವರು ವಿಶೇಷವಾಗಿ ಬಂದಂತ ಭಕ್ತರು ಪೂಜಾದಿಗಳನ್ನು ಸಮರ್ಪಣೆ ಮಾಡಿ ದೇವಿ ದರ್ಶನ ಮಾಡ್ತಾರೆ. ನಂತರದಲ್ಲಿ 2ನೇ ದಿನ ಅಂದ್ರೆ 3ನೇ ತಾರೀಕು 3ನೇ ತಾರೀಕು ಏನಾಗುತ್ತೆ, ಬೆಳಗಿನ ಸಂಜೆವರೆಗೂ ಆ ದೇವಸ್ಥಾನದಲ್ಲಿ ಆ ಉತ್ಸವ ಸನ್ನಿಧಿಯಲ್ಲಿ ಬೆಳಗ್ಗೆ ಏನ್ ರಾಜೋಪಚಾರ ಪೂಜೆಗಳಾಗುತ್ತೆ, ಸಹಸ್ರನಾಮಾರ್ಚನೆ ಆಗುತ್ತೆ, ಶ್ರೀ ಸೂಕ್ತ ಮತ್ತು ದುರ್ಗಾ ಸೂಕ್ತ ಪಾರಾಯಣ ಎಲ್ಲವೂ ಸಂಪನ್ನವಾಗುತ್ತೆ. ನಂತರದಲ್ಲಿ ಬೆಳಗಿನ ಸಂಜೆವರೆಗೂ ದರ್ಶನ ಆಗಿ ನಂತರದಲ್ಲಿ ರಾತ್ರಿ 9 ಗಂಟೆ ಸರಿ ಸುಮಾರಿಗೆ ಅಲ್ಲಿ ದಡದಳ್ಳಿ ಗ್ರಾಮ ಇದೆ. ದಡದಳ್ಳಿ ಗ್ರಾಮದಲ್ಲಿ ಉತ್ಸವ ಆಗುತ್ತೆ, ದೇವಿ ಉತ್ಸವ ಆಗುತ್ತೆ. ರಾತ್ರಿ ಎಲ್ಲ ಉತ್ಸವ ಆದ್ಮೇಲೆ ತದನಂತರದಲ್ಲಿ ಅಮ್ಮನವರು 5ನೇ ತಾರೀಕು 4ನೇ ದಿನ ಅಲ್ಲಿ ಬಂದ ಮೇಲೆ ಕುಂದೂರು ಗ್ರಾಮದಲ್ಲಿ ಮತ್ತೊಮ್ಮೆ ಉತ್ಸವಗಳನ್ನು ಮುಗಿಸಿ ಅಮ್ಮನವರು ಈ ಒಂದು ಚಿಕ್ಕದೇವನ ಬೆಟ್ಟಕ್ಕೆ ದಯಮಾಡಿಸ್ತಕ್ಕಂಥದ್ದು. ಇದು ಜಾತ್ರೆ ನಡೀತಕ್ಕಂಥ ಒಂದು ಸಾಂಪ್ರದಾಯಿಕವಾದಂತ ಪೂಜೆ ಕಾರ್ಯಕ್ರಮಗಳಿರುತ್ತೆ. ಸರ್, ಈ ಒಂದು ರಕ್ತ ಬೀಜಾಸುರನ ಪ್ರತಿಮೆಯನ್ನ ಮಾಡಿ ಅದನ್ನ ದಹನ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ದಹನ ಅಲ್ಲ, ತುಳಿಯೋದು ಅಂತ. ಸಂಹಾರ ಅಂತಂದ್ರೆ ಅಮ್ಮನವರ ರಕ್ತ ಬೀಜಾಸುರನ ತುಳಿಯೋದು ಅನ್ನೋ ಪದ್ಧತಿ. ದಹನ ಮತ್ತೆ ಇಲ್ಲಿ ನಾವೇನ್ ಮಾಡ್ತೀವಿ, ಸ್ಥಳೀಯವಾಗಿ ಅದನ್ನು ತುಳಿಯೋದು ಅಂತ ಹೇಳ್ತೀವಿ. ಆ ರಾಕ್ಷಸನ ಚಿತ್ರವನ್ನ ದೇವಿಯನ್ನ ಹೊತ್ಕೊಂಡು ಅದನ್ನು ತುಳಿಯುವಂತ ಕಾರ್ಯಕ್ರಮಗಳಾಗುತ್ತೆ. 50 ಅಡಿ ಇರುವಂತಹ ಒಂದು ರಕ್ತ ಬೀಜಾಸುರನ ಪ್ರತಿಮೆಯನ್ನ ಎಲ್ಲಿ ಮಾಡಿಸ್ತೀರಾ? ಆ ಒಂದು ಪ್ರತಿಮೆಯನ್ನ ಮಾಡುವುದಕ್ಕೆ ಇಂತಹ ಜನಗಳೇ ಬೇಕು ಅಂತ ಅದೆಲ್ಲ ಗ್ರಾಮಸ್ಥರೇ ಮಾಡ್ತಾರೆ. ಒಂದು ಗ್ರಾಮಸ್ಥರು ಅದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡ್ತಾರೆ. ಒಂದು ಬಟ್ಟೆ ಮೇಲೆ ರಾಕ್ಷಸನ ಚಿತ್ರವನ್ನು ಬರೆದು ಹಾಕ್ತೀವಿ. ಅದನ್ನೆಲ್ಲ ಕುಂದೂರು ಗ್ರಾಮಸ್ಥರೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಅದನ್ನ ಮಾಡ್ತಾರೆ. ಜಾತ್ರೆ ಯಾವ ದಿನ ಅತಿ ಹೆಚ್ಚು ಜನಸಂದಣಿ ಇರ್ತದೆ ಮತ್ತು ಆ ದಿನದ ವಿಶೇಷ ಪೂಜೆ ಯಾವ ರೀತಿಯಾಗಿರುತ್ತೆ ಸರ್, ಅದ್ರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ? ಜಾತ್ರೆ ಬಂದು ಇಲ್ಲಿ 2ನೇ ತಾರೀಕು ಬೆಟ್ಟದ ಮೇಲೆಲ್ಲ ಎಲ್ಲಾ ಭಕ್ತರು ಇಲ್ಲಿ ಬಂದು ದೇವಿ ದರ್ಶನ ಮಾಡಿ 2ನೇ ತಾರೀಕು ರಾತ್ರಿನೇ ಆ ಜಾತ್ರಾ ಮಾಡದಲ್ಲಿ ತಂಗಿ 3ನೇ ತಾರೀಕುವರೆಗೂ ಇತ್ತು ಪೂಜೆ ಮಾಡ್ತಕ್ಕಂಥದ್ದು. ಅಂದ್ರೆ ಆ ದಿನ 2ನೇ ತಾರೀಕು ರಾತ್ರಿಯಿಂದ 3ನೇ ತಾರೀಕು ಸಂಜೆವರೆಗೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಸರಿ ಸುಮಾರು ಒಂದು 50-60 ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬರುವಂತ ನಿರೀಕ್ಷೆ ಇದೆ. ಕಳೆದ ವರ್ಷ ಆಲ್ಮೋಸ್ಟ್ ಅಷ್ಟು ಬಂದಿದ್ರು. ಹಾಗಾಗಿ ಅಷ್ಟೇ ಜನಸಂಖ್ಯೆ ಈ ಸರ್ ಬಂದು ದೇವಿ ದರ್ಶನ ಮಾಡುತ್ತಾರೆ. ಅದಿನ ವಿಶೇಷಣೆ ಜಾತ್ರೆಯ ಮುಖ್ಯವಾಗಿ ಜಾತ್ರೆ ವಿಶೇಷತೆನೆ ಆ ಸಂಹಾರ ಮಾಡತಕ್ಕಂಥದ್ದೇ ನಮ್ಗೆ ಇಲ್ಲಿ ಅತ್ಯಂತ ಪ್ರಾಮುಖ್ಯ. ಹಾಗೆ ಅದನ್ನ ನೋಡ್ಲಿಕ್ಕೆ ಬರ್ತಕ್ಕಂಥದ್ದು ಜನ. ಯಾಕೆಂತಂದ್ರೆ ಅದ್ರ ದೇವಿ ದರ್ಶನ ಮಾಡಿ ಆ ಸಂಹಾರ ಮಾಡಿ ಅಂದ್ರೆ ದುಷ್ಟ ಶಕ್ತಿ ಹೋಗ್ಬೇಕು ಅನ್ನುವ ಸಂಕೇತವನ್ನು ಇಟ್ಕೊಂಡು ನಾವು ಮಾಡ್ತಕ್ಕಂಥದ್ದು. ಹಾಗಾಗಿ ದೇವಿ ನೆಲೆಸಿರುವಾಗೆ ದುಷ್ಟರ ಸಂಹಾರ ಮಾಡ್ಲಿ, ಶಿಷ್ಟ ರಕ್ಷಣೆ ಮಾಡ್ಲಿಕ್ಕೋಸ್ಕರ ನಿಂತಿರೋದ್ರಿಂದ ದೇವಿಯನ್ನ ದರ್ಶನ ಮಾಡ್ಲಿಕ್ಕೆ
ಒಂದು ಪೂಜಾದಿಗಳನ್ನ ಸಮರ್ಪಣೆ ಮಾಡ್ಲಿಕ್ಕೆ ಆ ದಿನದಲ್ಲೇ ಬರ್ತಾರೆ. ಆ ದಿನದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೌದು, ಇರುತ್ತೆ. ಖಂಡಿತ. ಸುಮಾರು 50,000ದಿಂದ 60,000 ಜನಸಂಖ್ಯೆ ಖಂಡಿತವಾಗಿ ಭಕ್ತರು ಬಂದೇ ಬರ್ತಾರೆ. ನೋ ಡೌಟ್. ಸರ್, ಈ ಜಾತ್ರೆಯು ಜಾತಿ ಮತದ ಭೇದ ಇಲ್ಲದೆ ಎಲ್ಲ ಜಾತಿಯ ಎಲ್ಲ ಜನಾಂಗದ ಜನರನ್ನ ಹೇಗೆ ಒಗ್ಗೂಡಿಸುತ್ತೆ? ಇಲ್ಲಿನ ಸಾಮುದಾಯಿಕ ಸೌಹಾರ್ದತೆ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ನಮ್ಮ ದೇವಿ ಜಾತ್ರೆ ಎರಡು ಕಡೆ ನಡೆಯುತ್ತೆ. ಎಲ್ಲೂ ಅಷ್ಟೇ ಯಾವುದೇ ಜಾತಿ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ನಡೆಯುತ್ತೆ. ಆಯ್ತಾ? ಎಲ್ಲರೂ ಬಂದು ಮುಕ್ತವಾಗಿ ಬಂದು ದೇವಿ ದರ್ಶನ ಮಾಡ್ಲಿಕ್ಕೆ ನಾವೆಲ್ಲ ಸಕಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೀವಿ. ಆ ಭಕ್ತರು ಅಷ್ಟೇ ಅದು ಯಾವುದನ್ನು ಲೆಕ್ಕಿಸದೆ ಬಂದು ದೇವಿ ದರ್ಶನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಹೋಯ್ತಾರೆ. ಅದಕ್ಕೆಲ್ಲೂ ಕೊರತೆ ಆಗಲ್ಲ. ಆ ಭಿನ್ನತೆ, ಆ ಭೇದ ಅದೆಲ್ಲೂ ನಮ್ಗೆ ಅದು ನಮ್ ಇದೇ ಆಗಲ್ಲ, ನಮ್ಗೆ ಅನ್ಸೋದೇ ಇಲ್ಲ. ಅದನ್ನ ಮೀರಿ ಜಾತ್ರೆ. ಸರ್, ಹಿಂದೆ ನಡೀತಿದ್ದಂತಹ ಜಾತ್ರಾ ವೈಶಿಷ್ಟ್ಯತೆಗೂ ಇಂದಿನ ಆಧುನಿಕ ಕಾಲದ ಜಾತ್ರೆಗೂ ನೀವು ಕಾಣ್ತಾ ಇರುವಂತಹ ಮುಖ್ಯ ಬದಲಾವಣೆಗಳೇನು? ಬದಲಾವಣೆಗಳು ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಇವತ್ತು ಸಾಂಪ್ರದಾಯಬದ್ಧದ ಜೊತೆಗೆ ಕೆಲವೊಂದು ನವೀನವಾಗಿ ಕೆಲವೊಂದು ಏನಪ್ಪಾ ಅಂದ್ರೆ ವಿಶೇಷವಾಗಿ ಲೈಟಿಂಗ್ ವ್ಯವಸ್ಥೆ ಇದೆಲ್ಲವೂ ಇತ್ತೀಚಿನ ದಿನಗಳು ಬಂದು ಸೇರ್ಕೊಂಡಿದೆ. ಅಲ್ಲಿನ ಸಾಂಪ್ರದಾಯಿಕ ವ್ಯವಸ್ಥೆಗೆಲ್ಲೂ ಕೊರತೆ ಆಗಲ್ಲ. ಅದೇನ್ ನಡೀತಿದೆ ಅದಕ್ಕೆಲ್ಲವೂ ಅನುಷ್ಠಾನವಾಗಿ ನಡೆಸ್ತೇವೆ. ಇವತ್ತು ಸ್ವಲ್ಪ ವೈಭವೀಕರಣದಿಂದ ಆ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ. ಕಳೆದ ವರ್ಷನೂ ಅದೇ ತರ ಆಗಿದೆ, ಈ ವರ್ಷನೂ ಅದೇ ತರ ಮಾಡ್ಲಿಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಸರ್, ಸ್ಥಳೀಯ ರೈತರಿಗೂ ಮತ್ತು ಈ ಜಾತ್ರೆಗೂ ಇರುವಂತಹ ಅವಿನಾಭಾವ ಸಂಬಂಧ ಏನು? ಉದಾಹರಣೆಗೆ ಈಗ ಅನ್ನ ಸಂತರ್ಪಣೆ ಕಾರ್ಯಗಳಾಗಿರ್ಬೋದು, ಬೇರೆ ಪೂಜಾ ಕೈಂಕರ್ಯಗಳಾಗಿರ್ಬೋದು, ಇಂತಹ ಒಂದು ಕಾರ್ಯಗಳಿಗೆ ರೈತರು ತಮ್ಮ ಮನೆಯಲ್ಲಿರುವಂತಹ ದವಸ ಧಾನ್ಯಗಳನ್ನ ನೀಡೋದು ಸಮರ್ಪಣೆ ಮಾಡಿ ನಾವು ಎಲ್ಲ ದಾಸೋಹ ಏನ್ ಮಾಡಿಸ್ತಾ ಇದೀವಿ ಅದಕ್ಕೆಲ್ಲರೂ ಸಹಕಾರನೂ ಇರುತ್ತೆ. ಅದರಂತೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಇಂದಿನ ಯುವ ಪೀಳಿಗೆ ಈ ಪರಂಪರೆಯನ್ನ ಮುಂದಿನ ದಿನಗಳಲ್ಲಿ ಉಳಿಸಿಕೊಂಡು ಹೋಗೋದಿಕ್ಕೆ ಯಾವ ರೀತಿ ಆ ಒಂದು ಇಂದಿನ ಪೀಳಿಗೆಯನ್ನ ಪ್ರೇರೇಪಿಸಲಾಗ್ತಾ ಇದೆ? ಈ ಒಂದು ಜಾತ್ರಾ ವೈಶಿಷ್ಟ್ಯತೆಯನ್ನ ಯಾವುದೇ ರೀತಿ ಕುಂದುಕೊರತೆಗಳು ಬರದಂತೆ ಮುಂದಿನ ಜನಾಂಗದವರು ಸಹ ನಡೆಸ್ಕೊಂಡು ಹೋಗೋದಿಕ್ಕೆ ನಿಮ್ಮ ಒಂದು ಅಭಿಪ್ರಾಯ ಅಥವಾ ಸಂದೇಶವನ್ನು ನೀಡೋದಾದ್ರೆ? ಇದು ಅನುಷ್ಠಾನವಾಗಿ ಹಿಂದೆ ನಡ್ಸ್ಕೊಬರ್ತಾರೆ. ಈ ಕಾಲಘಟ್ಟದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಇನ್ನು ಮುಂದವರು ನಡ್ಸ್ಕೊಂಡು ಹೋಗ್ತಾರೆ. ಅದಕ್ಕೆಲ್ಲ ನಮ್ಮ ಸ್ಥಳೀಯವಾಗಿ ಅದನ್ನು ನಡ್ಸ್ಕೊಂಡು ಹೋಗ್ಲಿಕ್ಕೆಲ್ಲ ಆ ದೇವಿ ಪ್ರೇರಣೆ ಕೊಡ್ತಾರೆ. ಅದರಂತೆ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಇವತ್ತಿನ ಯುವಕರೆಲ್ಲರೂ ಸೇರ್ಕೊಂಡು ಆಗ್ಬೇಕಾದಂತ ಪದ್ಧತಿಗಳು, ಆಚರಣೆಗಳೆಲ್ಲ ತಿಳ್ಕೊತಾರೆ. ಏನ್ ಯಾರು ಮಾಡ್ತಾವ್ರೆ ಅವ್ರ ಜೊತೆ ಸೇರ್ಕೊಂಡು ಅವರು ಅದನ್ನ ಫಾಲೋ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಮುಂದಿನ ಪೀಳಿಗೆಯವರು ಅದೇ ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮಾಡ್ತಾರೆ. ಸರ್, ಜಾತ್ರೆಯ ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಸೇರುವಂಥದ್ದು ಖಂಡಿತವಾಗಿಯೂ ಸಹ ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಪರಿಸರಕ್ಕಾಗಿರ್ಬೋದು ಅಥವಾ ಗ್ರಾಮಕ್ಕಾಗಿರ್ಬೋದು ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಸಂರಕ್ಷಣಾ ಕ್ರಮಗಳನ್ನು ತಾವು ಯಾವ ರೀತಿ ತೆಗೆದುಕೊಂಡಿದ್ದೀರಾ, ಅದರ ಬಗ್ಗೆ ಹೇಳೋದಾದ್ರೆ? ಈಗ ನಮ್ ಜಾತ್ರೆ ಮಹೋತ್ಸವಕ್ಕೆ ಸಂಬಂಧ ನಮ್ಗೆ ಸಾಕಷ್ಟು ಜಾಗ ಇದೆ. ಜಾತ್ರೆ ಮಹೋತ್ಸವ ಮಾಡ್ಲಿಕ್ಕೆ ಒಂದು 40-50 ಎಕರೆ ಜಾಗ ಇರೋದ್ರಿಂದ ನಮ್ಗೆ ಯಾವುದೇ ತೊಂದರೆಗಳಾಗೋದಿಲ್ಲ. ಆ ಜಾಗದಲ್ಲಿ ಏನೇನು ವ್ಯವಸ್ಥೆಗಳು ಬೇಕೋ ಅದನ್ನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತದೆ. ಸಿದ್ಧತೆಗಳನ್ನು ಮಾಡ್ಕೊಳ್ಳೋದ್ರಿಂದ ಗ್ರಾಮಕ್ಕೆ ಏನು ತೊಂದರೆಗಳೇನು ಆಗಲ್ಲ. ಇದರಿಂದ ಜಾತ್ರೆಯಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ವೆಹಿಕಲ್ಗಳ ಆಳುಗಳು ಜಾಸ್ತಿ ಬರ್ತವೆ. ಅದಕ್ಕೆ ಗ್ರಾಮ ಪಂಚಾಯತ್ ಅವರಲ್ಲಿ ಧೂಳು ಆಗದೆ ರೀತಿ ನೀರು ಹಾಕ್ತಕ್ಕಂಥದ್ದು ಎಲ್ಲ ಮಾಡ್ತಾರೆ. ಇದರಿಂದ ಏನು ಗ್ರಾಮಕ್ಕೆ ಜಾತ್ರೆಯಿಂದ ಯಾವುದೇ ತೊಂದರೆ ತಾಪತ್ರೆಗಳಾಗಲ್ಲ. ಈ ಒಂದು ಜಾತ್ರೆಯನ್ನು ಸುಗಮವಾಗಿ ನಡೆಸಲು ಬರುವಂತಹ ಭಕ್ತರ ಬೆಂಬಲ ಆಗಿರ್ಬೋದು, ಸ್ಥಳೀಯ ಸಾರ್ವಜನಿಕರ ಬೆಂಬಲ ಆಗಿರ್ಬೋದು, ಜೊತೆಗೆ ತಮಗೆ ಎಲ್ಲ ರೀತಿಯ ಭದ್ರತೆಯನ್ನು ಒದಗಿಸುವಂತಹ ಪೊಲೀಸ್ ಇಲಾಖೆಯ ಬೆಂಬಲ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ, ಅದರ ಬಗ್ಗೆ ಹೇಳೋದಾದ್ರೆ? ಇದಂತೂ ನಮ್ಗೆ ಅತ್ಯಂತ ಅವಶ್ಯಕ. ಯಾಕಂದ್ರೆ 50-60 ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ನಮ್ಗೆಲ್ಲರ ಸ್ಥಳೀಯರ ಸಹಕಾರನೂ ಬೇಕು, ಬರಂತ ಭಕ್ತರು ಸಹ ಒಂದು ಅವ್ರ ಸಹಕಾರನೂ ಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲೀಸ್ ಇಲಾಖೆ ಸಹಕಾರ ಬೇಕು. ಅದಕ್ಕೆಲ್ಲೂ ಕೊರತೆ ಇಲ್ದಂಗೆ ಎಲ್ಲವೂ ಆಗುತ್ತೆ. ಸ್ಥಳೀಯರು ತುಂಬಾ ಸಹಕಾರ ಮಾಡ್ತಾರೆ. ಬರ ಭಕ್ತರು ಅಷ್ಟೇ ನಮ್ಗೆ ಯಾತ್ರೆಗೆ ಬಗ್ಗೆ ಅವ್ರಿಗೊಂದು ಅವೇರ್ನೆಸ್ ಇರುತ್ತೆ. ಅದರಂತೆ ಅವರು ನಡ್ಕೊಳ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಅವಘಡಗಳಾಗದ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು 1-2-3 ಮೀಟಿಂಗ್ಗಳನ್ನು ಮಾಡಿ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ನಾವೆಲ್ಲರೂ ಸೇರಿ ಇದಕ್ಕೆ ಒಂದು ತಿಂಗಳಿಂದ ನಾವು ಸಿದ್ಧತೆ ಮಾಡಲಿಕ್ಕೆ ಪೂರ್ವಭಾವಿ ಸಭೆಗಳನ್ನು ಮಾಡಿ ತಾಲೂಕು ಆಡಳಿತ, ತಾಲೂಕು ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಏನೇನು ಪ್ರಿಪ್ರೇಷನ್ ಬೇಕೆಲ್ಲ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಗ್ರಾಮದವರು ಸಹ ಅವರು ಮೀಟಿಂಗ್ ಎಲ್ಲ ಮಾಡಿ ಅವ್ರಿಗೆ ಕೋರ್ಡಿನೇಷನ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಅವರು ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡು ಸಹಕಾರವನ್ನು ಅವರು ಕೊಡ್ತಿದ್ದಾರೆ. ಅದೇ ರೀತಿ ಪೊಲೀಸ್ ಇಲಾಖೆಯವರು ಸಹ ಈ ಬರ ಭಕ್ತರಿಗೆ ವಾಹನಗಳ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ, ಅವರೆಲ್ಲೆಲ್ಲ ಅವಾಯ್ಡ್ ಮಾಡಬೇಕು, ಎಲ್ಲಿ ಕಳಿಸ್ಬೇಕು, ದರ್ಶನ ವ್ಯವಸ್ಥೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಅವರು ಸಹ ಡಿಸ್ಕಸ್ ಮಾಡಿ ಬ್ಯಾರಿಕೇಡಿಂಗ್ ವ್ಯವಸ್ಥೆ, ಅವ್ರಿಗೂ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯಗಳ ವ್ಯವಸ್ಥೆ, ಯಾವುದಕ್ಕೂ ತೊಂದರೆ ಆಗದ ರೀತಿಯಲ್ಲಿ ಮಾಡ್ಲಿಕ್ಕೆ ನಾವೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಸರ್, ಕೊನೆಯದಾಗಿ ಜಾತ್ರೆಗೆ ಬರುವ ಭಕ್ತರಿಗಾಗಿರ್ಬೋದು, ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
ಅಮ್ಮನವ್ರು ಜಾತ್ರೆ ಮಾಡಲಿಕ್ಕೆ ಅದ್ದೂರಿಯಾಗಿ ಜಾತ್ರೆ ಮಾಡ್ಲಿಕ್ಕೆ ಸಕಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರೂ ಜಾತ್ರೆಗೆ ಬನ್ನಿ. ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆ ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಅಷ್ಟೇ ಈ ಒಂದು ಜಾತ್ರಾ ಮಹೋತ್ಸವ ಬಂದು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನೀವು ಯಾವುದೇ ಪ್ಲಾಸ್ಟಿಕ್ಕು ಎಷ್ಟು ಸಾಧ್ಯನೋ ಅಷ್ಟನ್ನು ಅವಾಯ್ಡ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ಜಾತ್ರಾ ಮಹೋತ್ಸವನ್ನ ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡ್ಲಿಕ್ಕೆ ನೀವೆಲ್ಲರೂ ಸಹಕರಿಸಿ. ಆ ದೇವಿ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಾತನಾಡಿಸಿ ಇಷ್ಟಪಡ್ತೀನಿ. ಶ್ರೀ ಕುಂದೂರು ಮಾಡದ ಈ ಒಂದು ಜಾತ್ರೆಯ ಈ ಪರಂಪರೆ ಕೇವಲ ಒಂದು ಜಾತ್ರೆ ಅಲ್ಲದೆ ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪುರಾತನ ಜಾತ್ರೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿರುತ್ತದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ಜಾತ್ರೆಯ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ತಮಗೂ ಸಹ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕುಂದೂರು ಗ್ರಾಮದಲ್ಲಿ ನಡೆಯುವ ಶ್ರೀ ಚಿಕ್ಕದೇವಮ್ಮನವರ ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯ ಮತ್ತು ಜಾತ್ರೆಯ ವಿಶೇಷತೆಯನ್ನು ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.